ಸುಜಾತ, ಈಗ ನಿನ್ನ ಮೈದನನ ಮಡದಿ ಬಯಸಿದು ಹಾಲು, ವೈದ್ಯ ಬಗೆಸಿದು ಹಾಲು. ಸುಜಾತ, ಹಣಕ್ಕಾಗಿ ನಿನ್ನ ಹೆಸರನ್ನು ಮಾಡಿಕೊಂಡ ನೀನೊಂದು ಸರಿ. ಈ ರತಿ ಸುಖವುಂಡ ರಸಿಕ ಕನಸಿನ ಕಟ್ಟಿದ ಕಾರ್ಯ ಕೈಗೊಳ್ಳಲೇಬೇಕು. ಇಲ್ಲವಾದರೆ ನಿನ್ನ ಬಾಳಿನಲ್ಲಿ ಆವರಿಸುವುದು ಕತ್ತಲೆ ತುಂಬಿದ ಮೊಸಕು. ಆದರೆ ಸುಜಾತ, ನಿನ್ನ ಸುಂದರವಾದ ಸೌಂದರ್ಯದ ರಾಶಿಗೆ ಸೋತು ಹೋದ ಈ ಸಿರಿವಂತ ಕುವರ ನಿನ್ನ ಅಂಗ ಸೌಂದರ್ಯವನ್ನು ಉಣಬಡಿಸಿದ ಈ ಸೃಷ್ಟಿಕರ್ತ ತನ್ನ ಬಣ್ಣವನ್ನೆಲ್ಲ ನಿನಗೆ ಬಡಿಸಿದಂತಿದೆ. ಹಾಲುಗೆನ್ನೆ ಹಸುಳೆಯಂತಿರುವ ನಿನ್ನ ಮಹಿಕಾಂತಿ ಭೂಮಿಯ ಉದರದಲ್ಲಿ ಉದ್ಭವಿಸಿದ ಸೂರ್ಯನ ಹೊಂಬಣ್ಣ. ಎತ್ತ ನಿನ್ನ ಮೈಬಣ್ಣ ಕಪ್ಪು ಬೀರುವ ಸಂಪಿಗೆ ಹೂವಂತೆ ನನ್ನ ಮನಕ್ಕೆ ಮುತ್ತು ನೀಡುವ ಮೋಕ. ನನ್ನ ನಗು ನಿದ್ರೆಗೆ ಭಂಗ ತಂದ ನಿನ್ನ ಅಂಗ ಸೌಂದರ್ಯವನ್ನು ಕಂಡು ಮೆಚ್ಚಿ ಹುಚ್ಚನಾಗಿದ್ದೇನೆ. ನಿನ್ನ ಅಂಗ ಸೌಂದರ್ಯವನ್ನು ಕಂಡು ಮೆಚ್ಚಿ ಹುಚ್ಚನಾಗಿ ಬಿಟ್ಟಿದ್ದೇನೆ. ಯಾರು ಹುಚ್ಚಿಡಿದ ಈ ಶ್ರೀಮಂತರಿಗೆ? ಓಹೋ, ಮೈ ಸ್ವೀಟ್ ಸುಜಾತ, ಕನಸಿನಲ್ಲಿ ಕಣ್ಣು ಮರಿಸುವ ಕನ್ಯೆ ಕಣ್ಣು ಮುಂದೆ ಬಂದಾಗ ಆಗುವ ಆನಂದ ಅಪಾರ ಅತಿರೇಕ. ನನ್ನನ್ನು ನೆನೆಸಿಕೊಳ್ಳುವಂತ ಉಪಕಾರ ನಾನೇನು ಮಾಡಿದ್ದೇನೆ ಶ್ರೀಮಂತ್ರೆ? ನಿನ್ನ ಅಂಗ ಸೌಂದರ್ಯವನ್ನು ಊಟವನ್ನು ಉಣಬಡಿಸಿದ ಈ ಅಪ್ಸರೆಯ ಉಪಕಾರ ಅಲ್ಲದೆ ಮತ್ತೇನು? ಅದು ಅಲ್ಲದೆ ನಿನ್ನ ಸೌಂದರ್ಯದ ಸಿರಿಮಂತಿಕೆಯ ಮುಂದೆ ನನ್ನ ಸಿರಿಮಂತಿಕೆ ಯಾವ ಲೆಕ್ಕ? ನನ್ನ ಹೊಗಳಿ ಹೊನ್ನಶೂಲ ಕೆರಿಸಬೇಡಿ. ಸತ್ಯವನ್ನು ಸತ್ಯ ಅಂತ ಹೇಳುವುದಕ್ಕೆ ಸಂಕೋಚವಿಲ್ಲ ಈ ಸಿರಿಮಂತನಿಗೆ. ಅಂದ್ರೆ ನಾನು ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದೀನ? ಬರೀ ಸುಂದರಿ ಅಷ್ಟೇ ಅಲ್ಲ, ದೇವಲೋಕದಿಂದ ಹೊರಗಿಳಿದು ಬಂದ ದೇವತೆ ನೀನು. ಈ ಅಪ್ಸರೆ ಭರ್ಜರಿಯಾಗಿ ತೊಟ್ಟಿಕೊಂಡು ತಿರುಗಾಡಲಿ ಅಂತ ವಜ್ರದ ಹಾರವನ್ನು ಕಾಣಿಕೆಯಾಗಿ ತಂದಿರುವೆ. ಕಟ್ಟಿಸಿಕೊಳ್ಳಲು ಕತ್ತು ಚಾಚುವಿಯ ನನ್ನ ಮುದ್ದಿನ ಅರಗಿಣಿ? ಅದಕ್ಕೇನಂತೆ ಕಟ್ಟಿ. ಅಲ್ಲರಿ, ಇಂಥ ವಜ್ರದ ಹಾರ ಕೊಡುವ ನಿಮ್ಮ ಹೃದಯ ತುಂಬಾ ವಿಶಾಲವಾದದ್ದು. ಅಂದ್ಹಾಗೆ ಶ್ರೀಮಂತ್ರೆ, ಇದರ ಬೆಲೆ ಎಷ್ಟು ಅಂತ ನಾನು ಕೇಳಬಹುದಾ? ಪ್ರೀತಿಗೆ ಬೆಲೆ ಕಟ್ಟಬಾರದು ಸುಜಾತ. ಈ ಬ್ಯೂಟಿಗೋಗಿ ಕೋಟಿ ಹೊರ ಕೊಟ್ಟು ತಂದಿರುವ ಈ ವಜ್ರದ ಹಾರವನ್ನು ಪ್ರಶ್ನೆ ಕೇಳುವ ಅಧಿಕಾರ ಇದೆ ಅಂತ ಹೇಳಿ ಈ ನನ್ನ ಕತ್ತು ಕೊಟ್ಟು ಈ ಹಾರವನ್ನು ಕಟ್ಟಿಕೊಂಡಿರುವೆ. ಸುಳ್ಳಿಗೆ ಸುಖವಿಲ್ಲ ಅನ್ನೋ ಗಾದೆ ಮಾತಿನಂತೆ ಸಮಯಕ್ಕೊಂದು ಸುಳ್ಳು ಹೇಳಿದ್ರಾಯ್ತು. ಅಲ್ಲರಿ, ಮತ್ತೊಬ್ಬರ ಮಡದಿಯಾದ ನನಗೆ ಭಯ ಇಲ್ಲ ಅಂದಾಗ ನಿಮಗೆ ಯಾಕ್ರಿ ಭಯ? ಭೇಟಿ ಓಡುವ ಬೇಟೆಗಾರನಿಗೆ ಭಯ ಏನು? ಈ ಕನಸಿನ ರಾಜನನ್ನು ಮನೆತಣಿಸಲು ಮಧುರವಾದ ಗೀತೆಯನ್ನು ಹಾಡಿ ಬಲು ರಸಿಕರು ಈ ಶ್ರೀಮಂತ
ಗಂಡನನ್ನು ಬಿಟ್ಟು ನಿನ್ನನ್ನು ನೋಡಿಕೊಂಡು ಮೈಕಂಡಿ ತೀರಿಸಿಕೊಳ್ಳುವ ರುಂಡ ಚಂಡಾಡಲೇಬೇಕು. ನೀನು ಒಂದು ಹೆಣ್ಣ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವ
ತಮ್ಮನಿಗೆ ಗೊತ್ತಾದರೆ ಈ ನಿನ್ನ ರುಂಡ ಮೊಂಡದಿಂದ ಬೇರ್ಪಡೆಯಾಗುವುದು ಎಷ್ಟರವಿರಲಿ. ಶ್ರೀಮಂತ ನಾಯಿ, ಅಂದು ನಾನು ನಿಮ್ಮ ಮನೆಗೆ ಬಂದಾಗ ಕೋಳಿ ಹಾಗೆ ನುಗ್ಗಲು ನೀನು ಫ್ಯಾಕ್ಟರಿಯೂ ಅಲ್ಲ, ನೀನು ಎಮಡಿಯೂ ಅಲ್ಲ ಅಂತ ಅಂದಿದ್ದೆ ತಾನೆ. ಇವಳು ನನ್ನ ತಮ್ಮನ ಹೆಂಡತಿ. ಇವಳ ಜೊತೆ ಇನ್ನೊಮ್ಮೆ ಕಂಡಿದ್ದೆ ಆದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ನಿನ್ನ ರಕ್ತವನ್ನು ಹಣೆಗೆ ಹಚ್ಚಿಕೊಳ್ಳದೆ ಬಿಡಲಾರೆ. ಎಚ್ಚರ ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಬಡಬಡಿಸಬೇಡವೇ ಬಡ. ಬಲ್ಲಿದವನಂತೆ ಮಿತಿ ಮೀರಿ ಮಾತನಾಡಬೇಡ. ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕಿದ್ದು ನಮ್ಮನೆಯ ಅನ್ನ ತಿಂದು ನನಗೆ ಎದುರು ಮಾತಾಡುತ್ತೀನೋ ಕೊನ್ನಿ. ತುಚ್ಛವಾಗಿ ಮಾತನಾಡಿದರೆ ಕೊಚ್ಚಿಕೊಂಡು ಸಾಯುವುದು ನಾನಲ್ಲ ನೀನು ಅನ್ನುವುದು ಮಾತ್ರ ಮರೆಯಬೇಡ. ಯು ಮೈಂಡ್ ಇಟ್. ಶ್ರೀಮಂತ ನಾಯಿ, ನಾನು ದಿನನಿತ್ಯ ದುಡಿದು ನನಗೆ ಬಂದ ಸಂಬಳದಲ್ಲಿ ಜೀವನ ಸಾಗಿಸುತ್ತಿರುವೆ ಹೊರತು ನಿನ್ನ ಅನ್ನದ ಋಣದ ಬಗ್ಗೆ ಮಾತನಾಡಿದರೆ ಈ ನಿನ್ನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದು ಎಚ್ಚರವಿರಲಿ. ಬೆಟ್ಟ ದರಿದ್ರನಾದ ದಿಗ್ಗಡಿಗೆ ಇಷ್ಟು ಸಕ್ಕಿರಬೇಕಾದರೆ ಇನ್ನು ಹಣ ತುಂಬಿದ ಧನವಂತನಿಗೆ ಎಷ್ಟಿರಬೇಡ. ನಾನು ಮನಸ್ಸು ಮಾಡಿದರೆ ಈಗಲೇ ನಿನ್ನನ್ನು ನೌಕರಿಯಿಂದ ಡಿಸ್ಮಿಸ್ ಮಾಡಿದರೆ ಮನೆಗೆ ಹೋಗಿ ಮಣ್ಣು ತಿನ್ನಬೇಕಾಗುತ್ತದೆ. ಎಚ್ಚರ. ನನ್ನನ್ನು ಬರೀ ನೌಕರಿಯಿಂದ ಡಿಸ್ಮಿಸ್ ಮಾಡಬಹುದು. ಮನಸ್ಸು ಮಾಡಿದರೆ ಈ ಲೋಕದಿಂದಲೇ ನಿನ್ನನ್ನು ಡಿಸ್ಮಿಸ್ ಮಾಡಬಹುದು. ಭಾವ, ದಾರಿಯಲ್ಲಿ ಹೋಗುತ್ತಿರುವ ಶ್ರೀಮಂತರನ್ನ ತಡೆದು ಮಾತನಾಡಿಸಿದ್ದು ನಾನು. ಅದು ಅಲ್ಲದೆ ನನ್ನ ಮೇಲಿನ ಕೋಪಕ್ಕೆ ಅವ್ರಿಗೇನು ಮಾತನಾಡಬೇಡಿ. ಇದರಲ್ಲಿ ಅವ್ರದ್ದೇನೋ ತಪ್ಪಿಲ್ಲ. ಬಣ್ಣದ ಹೆಣ್ಣೆ, ಕಲಿತವಳಾಗಿ ನನ್ನ ಸಂಸಾರದಲ್ಲಿ ಪ್ರವೇಶ ಮಾಡಿ ಪ್ರೀತಿಯಿಂದ ಇರುವುದನ್ನು ಬಿಟ್ಟು ಇಂಥ ಗಂಡುಗಳ ಜೊತೆ ತಿರುಗಾಡುವ ನಿನ್ನವಳಿಗೇನು ಗೊತ್ತೇ ಗೆಳತಿಯರ ಕಿಮ್ಮತ್ತು. ಭಾವ ನೋಡಿ, ನಮ್ಮ ತಾಯಿ ಅವ್ರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ತಾಯಿಗೆ ಬರಬೇಕಾದ ಹಣದ ವಿಚಾರದ ಬಗ್ಗೆ ನಾನು ಮಾತನಾಡುತ್ತಾ ನಿಂತಿದ್ದೆ ಅಷ್ಟೇ. ಆದರೆ ನೋಡಿ, ಹೀಗೆ ಬಾಯಿಗೆ ಬಂದಾಗಿ ಮಾತನಾಡಿಸಿ ನನ್ನನ್ನು ಹಾಕಿಸ್ತಾ ಇದ್ದೀರಲ್ಲ. ಈ ರೀತಿ ಆದ್ರೆ ನಿಮ್ಮ ತಮ್ಮನ ಜೊತೆ ಪ್ರೀತಿಯಿಂದ ಬದುಕೋದಾದ್ರೂ ಹೇಗೆ? ನೀನು ಗಂಡುಳ್ಳ ಗರತಿ ಈ ಪರಪುರುಷನ ಪರಾವಹಿಸಿ ಮಾತನಾಡುವುದನ್ನು ನೋಡಿದರೆ ಪತಿವ್ರತೆ ಆಗುವುದಿಲ್ಲ. ಪಾತಕಿ ಆಗ್ತೀಯ, ಕೊಲೆ ಪಾತಕಿ. ನೋಡು, ಮೊದಲೇ ನನ್ನ ತಮ್ಮನ ಬಿಸಿರಕ್ತ. ಇದರ ಬಗ್ಗೆ ಏನಾದರೂ ಸ್ವಲ್ಪ ಸುಳಿವು ಸಿಕ್ಕರೆ ಸಾಕು, ನಿನ್ನನ್ನು ಸ್ವಚ್ಛ ಬೋಧಿ ಮಾಡಿ ಆ ಭಸ್ಮವನ್ನು ಹಣೆಗೆ ಹಚ್ಚಿಕೊಳ್ಳುವ ಕೆಟ್ಟ ಹಠದವನು ನನ್ನ ತಮ್ಮ. ನೋಡು ಸುಜಾತ, ಈ ನಿನ್ನ ಗುಣ ನನಗೆ ಮೊದಲೇ ಗೊತ್ತಿದ್ದು ನನ್ನ ತಮ್ಮನ ಮಡದಿಯಾಗಿ ಸ್ವೀಕರಿಸಿರುವೆ. ಇನ್ನು ಮೇಲಾದರೂ ಒಳ್ಳೆಯ ರೀತಿಯಿಂದ ನಡೆಯುವುದನ್ನು ಕಲಿತುಕೋ. ನಾನು ನಿನ್ನನ್ನು ಇಷ್ಟೇ ಹೇಳುವುದು, ಒಳ್ಳೆಯ ರೀತಿಯಿಂದ ನಡೆದರೆ ಸರಿ. ಹಾ, ನಡೆ ಒಳಗೆ. ए सदानंद, शीशे का घर तेरा है, पत्थर का दिल मेरा है। शीशे का घर तेरा है, पत्थर का दिल मेरा है। एक ना एक दिन ये पत्थर उड़ जाए तो तेरा शीशे का घर टुकड़ा 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 हो जाएगा। ನೋಡು, ಈ ಹಾದಿ ಮೇಲೆ ನನಗೆ ಇಷ್ಟೊಂದು ಅವಮಾನ ಮಾಡ್ತೀಯಲ್ಲ, ಇಂದಲ್ಲ ನಾಳೆ ನಿನ್ನ ಮನೆ ಮರ್ಯಾದೆಯನ್ನು ಹಾಳು ಮಾಡಿದ್ರೆ ನನ್ನ ಹೆಸರು
ಕೊಡಿಸ್ತೀನಿ. ನಿಲ್ಲು ಮಿಸ್ಟರ್ ನಟರಾಜ್, ನಿಲ್ಲು. ನೀನು ಹೋಗೋದಕ್ಕಿಂತ ಮುಂಚೆ ನನ್ನದೊಂದು ಮಾತು ಜ್ಞಾಪಕದಲ್ಲಿಟ್ಟುಕೋ. ನನ್ನ ತಮ್ಮನ ಹೆಂಡತಿಯ ಜೊತೆ ಇನ್ನೊಮ್ಮೆ ಕಂಡಿದ್ದೆ, ಆದರೆ ನಿನ್ನ ಎದೆಗುಂಡಿಗೆಯನ್ನು ಸೇರಿ ರಕ್ತ ಕುಡಿಯುವ ಹುಲಿ ನಾನೆಂದು ನೆನಪಿನಲ್ಲಿ ಇಟ್ಟುಕೋ. ನಿಲ್ಲು. ನನ್ನ ಹತ್ತಿರ ಹಾರಿ ಬರುವ ಹೂವಿನ ಮಕರಂದವನ್ನು ಹೀರುವುದಷ್ಟೇ ಈ ರಸಿಕರಾಜನಿಗೆ ಗೊತ್ತು. ನನ್ನ ಹತ್ತಿರ ಹಾರಿ ಬರುವ ಪಾರಿವಾಳವನ್ನು ಪಂಜರದಲ್ಲಿಟ್ಟು ಜೋಪಾನ ಮಾಡುವುದು ಯಜಮಾನನಾದ ನಿನ್ನ ಕರ್ತವ್ಯ. ಯು ಮೈಂಡ್ ಇಟ್? ಸದಾನಂದ, ಈ ರಸಿಕ ರಾಜನ ಎದುರು ಮಾತನಾಡುವ ತೀರರೇ ಇದ್ದಿದ್ದಿಲ್ಲ ಈ ದೊರೆಯಲ್ಲಿ. ಆನಂದ ಅತಿರೇಕದಲ್ಲಿ ಕಾಲ ಕಳೆಯುತ್ತಿರುವ ಅಗರ್ಭ ಶ್ರೀಮಂತನಿಗೆ ಮನಸ್ಸು ಕೆಣಕಿ ಹೊಲಸು ಮಾಡಿಬಿಟ್ಟೀಯ. ಇದರ ಪ್ರತಿಕಾರಕವಾಗಿ ನನ್ನ ವರದಂತಿರುವ ನಿನ್ನ ಮನೆ ಮಾಡುವೆ ಮಹಶ್ಯಾಲ. ತಮ್ಮ, ಎಂತ ಹೊಲಸ್ಸಿನ ಮನಸ್ಸಿನ ಹೆಣ್ಣನ್ನು ಬಂದಳಪ್ಪ ನಮ್ಮ ಮನೆಗೆ. ತಮ್ಮ, ನಿನ್ನ ಕರ್ಮ, ತಮ್ಮ ನಿನ್ನ ಕರ್ಮ. ಬಂದದ್ದನ್ನೇ ಕಾಶಿ, ಬಂದದ್ದನ್ನೇ ಹೊತ್ತಿನ, ಬಂದದ್ದನ್ನೇ ಉಂಡು ನಡೆದರೆ ವಿಧಿ ಕರ್ಮ ನಶಿಸಿ ಹೋಗುವ. ನಮ್ಮ ದೈವ ಇಚ್ಛೆ ಹೇಗಿದೆಯೋ ಹಾಗೇ ಆಗುತ್ತೆ. ಸದಾನಂದ, ಏ ಸದಾನಂದ, ಯಾಕೋ ಇವತ್ತು ಕೆಲಸಕ್ಕೆ ಬರಲಿಲ್ಲ? ಏಕೋ ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದಕ್ಕೆ ನೀನು ಮನಸ್ಸು ಸರಿ ಇಲ್ಲ. ನೀನು ಮುಖ ಸಪ್ಪಗ ಮಾಡಿದ್ದು ನೋಡಿ ನನಗೆ ಸಂಶಯ ಬಂತು. ಯಾಕೋ ಸದಾನಂದ, ಏನಾಯಿತು? ದೇವರು ನಿನಗೆಲ್ಲ ಸುಖ ಸಂಪತ್ತು ಕೊಟ್ಟಿದ್ದಾನೆ. ತಮ್ಮನಿಗೂ ನೌಕರಿ ಸಿಕ್ಕಿತು, ಅವನ ಮದುವೆನು ಮಾಡಿದಿ. ಮತ್ತೆಲ್ಲಪ್ಪ ಚಿಂತೆ ನಿನಗ? ಮತ್ತೇನಿಲ್ರಿ ಧನ್ಯರ, ಅದು 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 ಏನು ಬಾಯಿ ಬಿಟ್ಟು ಹೇಳು. ಏನು ಇಲ್ರಿ ಧನ್ಯರ, ನಾನು ಹೇಳಿದರೆ ಎಲ್ಲಿ ನಿಮ್ಮ ಮನಸ್ಸಿಗೆ ಬೇಜಾರವಾಗುತ್ತೆ. ನೋಡು, ನನ್ನ ಮಗ ಸುಳ್ಳು, ನೀನೇ ಖರೆ ಅಂತ ನಂದು ನಡೆದವನು ನಾನು. ಅದು ಏನು ಅಂತ ನನಗೆ ಹೇಳಬೇಕು. ಸಾಕ್ರೆ ಅಂತದ್ದೇನಿಲ್ಲ. ನಾವು ದಾರಿಯಲ್ಲಿ ಬರುವಾಗ ಚಿಕ್ಕ ದಣಿಯರಿಗೂ ನಮಗೂ ಸ್ವಲ್ಪ ವಿವಾದವಾಗಿ, ಆಗ ವಿವಾದವಾದ ಮೇಲೆ ಚಿಕ್ಕ ದಣಿಯರು ನನ್ನನ್ನು ನೌಕರಿಯಿಂದ ತೆಗೆಯುತ್ತೇನೆ ಅಂತ ಹೇಳಿ ಭಯ ಹಾಕಿದ್ರು ದಣಿಯರ. ಓಹೋ, ಮಮತೆಯಿಂದ ಬೆಳೆಸಿದ ಮಗ ತಂದೆ ಎದುರಿಗೆ ನಿಂತು ನನ್ನ ಹೆಗಲಿಗೆ ಹಗಲು ಕೊಟ್ಟು ಹಗಲು ದುಡಿದು ಕಾರ್ಮಿಕರ ಮನವೊಲಿಸಿ ಲಾಭದಂತೆ ಮುನ್ನುಡಿಯ ಭಕ್ತರಿಗೆ ನೀನು ಶ್ರಮ ಸುರಿಸಿದ ಮೇಲೆ ತಕ್ಕ ತಿರುಕಲಿಗೆ ಬತ್ತು ಬರಲಿಯ ಮಗ ಬತ್ತು. ಏನು ಜಡವೆ ಮಾತಾಡುತ್ತಿರುತ್ತೇನೆ ಇವತ್ತು. ನನ್ನಿಂದ ನಿಮ್ಮ ತಂದೆ ಮಕ್ಕಳಲ್ಲಿ ಜಗಳವಾಗುವುದು ಬೇಡ. ಯಾರೋ ಮಗ ನನ್ನ ಕರೆಗೆ ಹೋಗೊಟ್ಟು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿನ್ನಂತ ತ್ಯಾಗಮೂರ್ತಿಗೆ ಮಾತನಾಡಬೇಕಾದರೆ ಅವನಿಗೆ ಕೆಟ್ಟ ಕಾಲ ಸಮೀಪಿಸಿದ ಅಂತಾನೆ ಅರ್ಥ. ಇಷ್ಟಕ್ಕೂ ನಾನು ಭಕ್ತರಿಗೆ ಎಂಬಿ, ನಾನು ನಿನ್ನಲ್ಲಿ ಕೆಲಸದ ತೆಗೆಯುವ ಹಕ್ಕು ಅವನಿಗಿದೆ. ನೋಡು ಸದಾನಂದ, ಈಗ ನೀನು ಈ ವಿಷಯ ತಲೆಯಲ್ಲಿ ಹಾಕಿಕೊಳ್ಳಬೇಡ.
ಮನಸ್ಸಿಗೆ ಸಂತೋಷವಾಯ್ತು ಸಂತೋಷವಾಯ್ತು. ಸದಾನಂದ, ಈ ಮಾತು ನಿನ್ನ ಮುಂದೆ ಹೇಳಬಾರದು, ಆದರೂ ಹೇಳುತ್ತಾ ಇದ್ದೀನಿ. ಅದು ಯಾವ ವಿಷಯ ಇದನ್ನ? ನನಗೆ ಗಂಡು ಮಕ್ಕಳ ಇಬ್ಬರು. ಮೊದಲನೆಯವನು ನೀನು, ಎರಡನೆಯವ ಅವನು. ನಾನು ಹೇಳಿದಂತೆ ಮನೆಯ ಘನತೆ ಗೌರವವನ್ನು ಕಾಪಾಡಿಕೊಂಡು ನಡೆದರೆ ಒಳಿತು. ಈ ಆಸ್ತಿಯಲ್ಲಿ ಕಿಂಚಿತ ಸಹ ಅವನಿಗೆ ಸಿಗುವುದಿಲ್ಲ. ಎಲ್ಲ ನನ್ನ ಸಮಸ್ತ ಆಸ್ತಿಯನ್ನು ನಿನ್ನ ಹೆಸರಿಗೆ ಹಾಕುವೆ. ಈಗ ನಾನು ಸಂತೋಷ ತಾನೇ ಸದಾನಂದ? ಸೌಕರ್ಯ, ಈ ಬಡವನ ಮೇಲೆ ನೀವಿಟ್ಟ ಭಾರವಾದ ಪ್ರೀತಿಯನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ನಡೆಯಿರಿ, ಹೋಗೋಣ. ಆಯ್ತಪ್ಪ, ನಡೆ ಹೋಗೋಣ.